ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ ನೋಡಿ, ಇವತ್ತು ಕೂಡ ನಮ್ಮ ಸ್ಯಾಂಡಲ್ವುಡ್ಗೆ ಸೂತಕದ ವಾತಾವರಣ ಅಂತಂದರೆ ಅದು ಸಂತೋಷ್ ಬಾಲರಾಜ್ ಅವರು ಒಂದು ಈಗ ನಿಧನ ಆಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ ಆಗಲೇ. ಈಗ ನೋಡಿ, ನಮ್ಮ ಸ್ಯಾಂಡಲ್ವುಡ್ನ ಯುವ ನಟನ ಬಾಳಲ್ಲಿ ದುರಂತ ಅಂತ ನಾವು ಕಾಣ್ತಾ ಇರ್ತಕ್ಕಂಥದ್ದು ಈಗ ನೋಡಿ, ಕರಿಯಾಟು ಖ್ಯಾತಿಯ ನಮ್ಮ ಸಂತೋಷ್ ಬಾಲರಾಜ್ ರವರ ಒಂದು ಸ್ಥಿತಿ ಈಗ ಗಂಭೀರವಾದ ಒಂದು ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತ ಹೇಳ್ಬೋದು. ನೋಡಿ, ಸ್ಯಾಂಡಲ್ವುಡ್ನ ಯುವ ನಟ ಸಂತೋಷ್ ಬಾಲರಾಜ್ ಅಂತ ಇವ್ರ ಹೆಸರು ನೀವು ಎಷ್ಟೋ ಜನ ನೋಡಿರ್ತೀರಾ, ಬಟ್ ಇವ್ರ ಹೆಸರು ಕೂಡ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ. ಎಷ್ಟೋ ಜನ ಫ್ಯಾನ್ಸ್ ಆಗಿರ್ತೀರಾ, ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಆದರೆ ಎಷ್ಟೋ ಜನಗಳಿಗೆ, ನಮ್ಮ ಹಳ್ಳಿ ಜನಗಳಿಗಂತೂ ಗೊತ್ತಿಲ್ಲ ಅಂತ ಅಂದ್ಕೊಂಡಿರ್ತೀನಿ. ನೋಡಿ, ಇವ್ರ ಸ್ಥಿತಿ ಈಗ ಒಂದು ಜಾಂಡೀಸ್ ಅನ್ನೋ ಒಂದು ಕಾಯಿಲೆ ಬಂದು ತುಂಬ ಗಂಭೀರವಾದ ಒಂದು ಪರಿಸ್ಥಿತಿ. ಬೆಂಗಳೂರಿನ ಸಾಗರ ಆಸ್ಪತ್ರೆಯಲ್ಲೂ ಕೂಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು ಅಂತ ಕೂಡ ಕೇಳಬಂತ ವಿಷಯ. ಆದರೆ ನೋಡಿ ಸ್ನೇಹಿತರೆ, ಈಗ ಒಂದು ಸೂತಕದ ವಾತಾವರಣ ಅನುಭವಿಸುತ್ತೆ ಅಂತ ಈ ಥರ ಆಗುತ್ತೆ ನಮ್ಮ ಸ್ಯಾಂಡಲ್ವುಡ್ಗೆ ಅಂತ ಗೊತ್ತಿರಲಿಲ್ಲ. ನೋಡಿ, ಆದರೂ ಕೂಡ ತಿಂಗಳು ಪದೇ ಒಂದು 15 ಡೇಸು, ಒಂದು 15 ದಿನ, ಒಂದು ತಿಂಗಳು ಒಂದ್ಸಲ ಯಾರಾದರೂ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಸೂತಕದ ವಾತಾವರಣ ಆಗ್ತಾನೇ ಇದೆ. ನೋಡಿ, ಹಿರಿಯ ನಿರ್ಮಾಪಕ ಆನೇಕಲ್ ಬಾಲರಾಜ್ ಅವರ ಒಂದು ಪುತ್ರ ಇವರು. ನಮ್ಮ ನಿರ್ಮಾಪಕರು ಆನೇಕಲ್ ಬಾಲರಾಜ್ ಸರ್ ದರ್ಶನ್ ಸರ್ ಜೊತೆ ಕರಿಯ ಪಿಕ್ಚರ್ ಒಂದು ನಿರ್ಮಾಪಕರಾಗಿರ್ತಾರೆ ಇವರು, ಆನೇಕಲ್ ಬಾಲರಾಜ್ ಅಂತ. ಅವ್ರ ಮಗ ಇವರು, ಗಣಪ ಚಿತ್ರದ ಒಂದು ಸಂತೋಷ್ ಬಾಲರಾಜ್ ಅಂತ ಇವ್ರ ಹೆಸರು, ಅವ್ರ ಮಗ ಆಗಿರ್ತಾರೆ. ನೋಡಿ, ಸಂತೋಷ್ ಬಾಲರಾಜ್ ಅವರು ಸದ್ಯ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡೀತಾ ಇದ್ರು ಇಷ್ಟೇನವರೆಗೂ. ಚಿಕಿತ್ಸೆ ಪಡ್ಕೊಂಡಿದ್ರು. ಈಗ ಸದ್ಯಕ್ಕೆ ಈಗ ತೀರೇ ಹೋಗ್ಬಿಟ್ರು. ನೋಡಿ, ಸೂತಕವಾದ ವಾತಾವರಣ ಬಂದ್ಬಿಡ್ತು ಅಂತ ಕೂಡ ಕೇಳ್ಪಟ್ಟು. ಆದರೆ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ನೋಡಿ ಪದೇ ಸಾವುಗಳಾಗ್ತಾ ಇರೋದು ಏಕೆ? ನೋಡಿ, ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಹಿಂದೆ ಎಲ್ಲ ಎಂತೆಂಥ ಕಲೆಗಾರರು ಎಲ್ಲ ಹೆಸರು ಮಾಡಿ ಹೋಗಿದ್ದಾರೆ. ಒಳ್ಳೆ ಹೆಸರುಗಳನ್ನ, ಒಳ್ಳೆ ಕಲೆಗಳನ್ನ ಕೊಟ್ಟು ಕಲೆಯನ್ನು ಹೊತ್ಕೊಂಡ್ಬಂದು ಹೋದಂಥವ್ರು ತುಂಬ ಜನ ಇದ್ದಾರೆ. ನೋಡಿ, ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ನೀವು ಗಮನಿಸಿರ್ತಕ್ಕಂಥ ಒಂದು ಪ್ರಶ್ನೆ ಏನಂತಂದರೆ, ಎಷ್ಟೋ ಜನ ನೋಡ್ಕೊಂಬನ್ನಿ ನೀವು. ನಮ್ಮ ಹಿಂದಿನ ಕಾಲದಿಂದ ನರಸಿಂಹರಾಜು ಅವ್ರ ಕಾಲದಿಂದನೂ ಕೂಡ ಬದುಕಿದ್ದಾರೆ. ಒಂದು 60ರಿಂದ 80 ವರ್ಷ ಗಂಟನೂ ಬದುಕಿದ್ದಾರೆ. ಆಗ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಎಷ್ಟು ನೋಡಿ, ನಮ್ಮ ಸ್ಯಾಂಡಲ್ವುಡ್ ಅನ್ನೋ ಹೆಸರೇ ಇರಲಿಲ್ಲ ಆಗ. ಸದ್ಯಕ್ಕೆ ಈಗಂತೂ ಬರ್ತಾ 30-35ನೇ ವಯಸ್ಸಲ್ಲಿ ಸಾಯೋದು ಯಾಕೆ? ನೋಡಿ, ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ದಾರೆ 30-35ನೇ ವಯಸ್ಸಲ್ಲಿ. ಈಗ ಸದ್ಯಕ್ಕೆ ಇವರು ಸಂತೋಷ್ ಬಾಲರಾಜ್ ಅವರು ಕೂಡ ಜಾಂಡೀಸ್ ಅನ್ನೋ ಒಂದು ಕಾಯಿಲೆಯಿಂದ ಬಳಲ್ತಿದ್ರಂತೆ. ಜಾಂಡೀಸ್ ಅನ್ನೋ ಕಾಯಿಲೆ ಈಗ ಚಿಕಿತ್ಸೆ ಫಲಕಾರಿಯಾಗಿದೆ. ಫಲಕಾರಿ ಆಗದೇ ತೀರೋಗ್ಬಿಟ್ಟಿದ್ದಾರೆ ಅಂತ ಕೂಡ ಸುದ್ದಿ ಬಂತು. ನಮಗೂ ಕೂಡ ತುಂಬ ಬೇಜಾರಾಯಿತು. ನೋಡಿ, ನಮ್ಮ ಸ್ಯಾಂಡಲ್ವುಡ್ ಅಂತ ಬಂದಾಗ ನಿರ್ದೇಶಕರು, ನಿರ್ಮಾಪಕರು ಎಷ್ಟೆಲ್ಲ ಕಷ್ಟ ಬೀಳ್ತಾರೆ, ಎಷ್ಟೆಲ್ಲ ತೊಂದರೆ ತಗೋತಾರೆ. ನಮ್ಮ ಈ ರೀತಿ ನಮ್ಮ ಹೀರೋಗಳಿಗೆ ಹೀರೋ ಮಾಡಬೇಕು, ನಮ್ಮ ಸ್ಯಾಂಡಲ್ವುಡ್ನ ಬೆಳೆಸಬೇಕು, ನಮ್ಮ ಸಿನಿಮಾ ಇಂಡಸ್ಟ್ರಿನ ಒಂದು ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗ್ಬೇಕು ಅಂತಲೇ ಎಷ್ಟೆಲ್ಲ ಕಷ್ಟಪಟ್ಟು ಒದ್ದಾಡ್ತಾರೆ ನಮ್ಮ ನಿರ್ದೇಶಕರು, ನಿರ್ಮಾಪಕರು. ಮತ್ತು ಇವ್ರದ್ದೊಂದು ಸಿನಿಮಾ, ಮತ್ತೊಂದು ಸತ್ಯಂ ಸಿನಿಮಾ ಅನ್ನೋದು ಒಂದು ಮುಂದೆ ಬರಬೇಕಾಗಿತ್ತು. ಸತ್ಯಂ ಸಿನಿಮಾ ಅಂದುಕೊಂತಂದು ಬರಬೇಕಾಗಿತ್ತು. ಹಿಂದೆ ಎಲ್ಲ ಕಾಜಲ್ ಅನ್ನೋ ಸಿನಿಮಾ, ಕರಿಯಾಟು ಮತ್ತು ಗಣಪ ಅನ್ನೋ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿತ್ತು. ದೊಡ್ಡ ಮಟ್ಟದಲ್ಲಿ ಅಂದರೆ ಒಂದು ಲೆವೆಲ್ ಆಗಿ ಹಿಟ್ಟಾಗಿತ್ತು. ಸದ್ಯಕ್ಕೆ ಈಗ ಅಪ್ಕಮಿಂಗ್ ಸಿನಿಮಾ ಸತ್ಯಂ ಸಿನಿಮಾ ಬರಬೇಕಾಗಿತ್ತು. ನಮ್ಮ ನಿರ್ದೇಶಕರು ಕೂಡ ತುಂಬ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೆ. ಆದರೆ ಸತ್ಯಂ ಅನ್ನೋದು ಮತ್ತು ಇನ್ನೊಂದು ಮುಂದೆ ಸಿನಿಮಾ ಬರ್ತಕ್ಕಂಥದ್ದು, ಅವ್ರದ್ದೊಂದು ಸತ್ಯಂ ಜೊತೆಗೇ ಬರ್ತಕ್ಕಂಥ ಇನ್ನೊಂದು ಸಿನಿಮಾ ಅಂತಂದರೆ ಬರ್ಕ್ಲಿ ಅನ್ನೋ ಒಂದು ಸಿನಿಮಾ ಕೂಡ ಹಿಟ್ ಹಾಕಬೇಕಾಗಿತ್ತು, ಮುಂದೆ ಬರ್ತಾ ಇತ್ತು. ನೋಡಿ, ಆದರೂ ಕೂಡ ಪಬ್ಲಿಷ್ ಮಾಡ್ಕೊಂಡಿದ್ರು. ಆಲ್ರೆಡಿ ಪಬ್ಲಿಷ್ ಆಗಿ ಬರ್ಕ್ಲಿ ಅನ್ನೋ ಸಿನಿಮಾ ಬರ್ತಾ ಇದೆ, ದಯವಿಟ್ಟು ಎಲ್ಲರೂ ನೋಡಿ ಅಂತ ಕೂಡ ಹೇಳಿದರು. ನಮ್ಮ ಬರ್ಕ್ಲಿ ಅನ್ನೋ ಸಿನಿಮಾ ಅಂತಂದರೆ ಇದು ಸಿಗರೇಟ್ ನೇಮ್ ಅಲ್ಲ, ಇದೊಂದು ಬರ್ಕ್ಲಿ ಅಂತಕ್ಕಂಥದ್ದು ಏನೋ ಒಂದು ಫೇಮಸ್ ಆಗಿರೋ ಒಂದು ನೇಮು. ಇದಕ್ಕೆ ಕೂಡ ನಮ್ಮ ಡೈರೆಕ್ಟ್ರು ತುಂಬ ಕಷ್ಟಪಟ್ಟಿದ್ದಾರೆ. ದಯವಿಟ್ಟು ಸಿನಿಮಾಗಳನ್ನ, ಈ ಥರ ಸಿನಿಮಾಗಳನ್ನ, ಒಳ್ಳೆ ಸಿನಿಮಾಗಳನ್ನ ನೋಡಿ ಅಂತ ಕೂಡ, ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೂಡ ಒಂದು ವಿಡಿಯೋದಲ್ಲಿ ಕೂಡ ಹೇಳ್ಕೊಂಡಿದ್ರು. ಈಗ ಒಂದು 6 ಮಂತ್ 6 ತಿಂಗಳಿಂದ ಎಲ್ಲ ಹೇಳ್ಕೊಂಡಿದ್ರು. ಬಟ್ ಆದರೆ ಈಗ ಇವರು ಈಗ ನಿಧನ ಆಗಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ದುಃಖದ ಸಂಗತಿ ಅಂತ ಕೂಡ ಹೇಳ್ಬೋದು. ಸ್ನೇಹಿತರು ನೋಡಿ, ಈಗ ಈ ಥರ ಸ್ಯಾಂಡಲ್ವುಡ್ಡಲ್ಲಿ ಎಲ್ಲರೂ ಕೂಡ ಈಗಾಗಲೇ ತುಂಬ ಸಾವನ್ನಪ್ತಾ ಇದ್ದಾರೆ. ನಾವು ನೋಡ್ತಾ ಇರ್ತೀವಿ ದಿನ. ಎಷ್ಟೋ ಜನ ಬರೀ ಯಂಗ್ ವ್ಯವಸ್ಥೆಯಲ್ಲೇ ತುಂಬ ಜನ ತೀರೋಗ್ತಾ ಇದ್ದಾರೆ. ಯಾಕೆ ಈ ಥರ ತೀರೋಗ್ತಾ ಇದ್ದಾರೆ ಅಂಥದ್ದಾದರೂ ಕೂಡ ಏನಾಗಿದೆ ಅಂತ ಕೂಡ ನಮ್ಮ ಸ್ಯಾಂಡಲ್ವುಡ್ ಅಂತಲ್ಲ, ಬೇರೆ ಯುವಕರೆಲ್ಲ ತೀರೋಗೋದು ಬಿಡಿ, ಅವರವರ ಒಂದು ಪರ್ಸ್ನಲ್ ಒಂದು ಕಾರಣದಿಂದ. ಆದರೆ ನಮ್ಮ ಸ್ಯಾಂಡಲ್ವುಡ್ನ ಕಲಾವಿದರು, ಯುವಕರಲ್ಲಿ ನೋಡಿ, ಲಾಸ್ಟ್ ಟೈಮು ರಾಕೇಶ್ ಪೂಜಾರಿ ಅವರ ಒಂದು ಹಾರ್ಟ್ ಅಟ್ಯಾಕು, ಮತ್ತು ಕಾರಂತ ಮೂವಿಲೆಲ್ಲ ಸೈಡ್ ಆ್ಯಕ್ಟರ್ ಆಗಿ ಮಾಡಿದ್ರಂತೆ. ಅವರು ಕೂಡ ಯಾರೋ ಇನ್ನೊಬ್ಬರದ್ದು ಕೂಡ ತೀರ್ಕೊಂಡ್ರು ಅಂತ ಕೂಡ ಒಂದು ವಿಷಯ ಕೇಳಿಬಂತು. ಈಗ ನೋಡಿ, ಇವರು ಸಂತೋಷ್ ಬಾಲರಾಜ್ ಅವರು ಹೆಂಗಾಗಿ ತುಂಬ ಮೂವಿಗಳು ಕೊಟ್ಟರು. ಒಂದು ಬಿಗ್ ಹಿಟ್ ಅಂತ ಗಣಪದಲ್ಲೇ ತುಂಬ ಬಿಗ್ ಹಿಟ್ ಆಗಿತ್ತು. ಹಿಂದೆ ಎಲ್ಲ ಕೆಂಪ ಅನ್ನೋ ಸಿನಿಮಾದಿಂದ ಕಾಲಿಟ್ಟವರು. ಯಾಕೆಂದರೆ ನಾನು ಒಬ್ಬ ನಟ ಆಗಬೇಕು ಅಂತ ಬಂದು ಕಾಲಿಟ್ಟಂಥ ವ್ಯಕ್ತಿ ಇವತ್ತು ನಮ್ಮಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ಇವತ್ತು. ಯಾಕೆ ಅಂತಂದರೆ
ಸೂತಕದ ವಾತಾವರಣ ಅಂತಂದರೆ ನೀವೆಲ್ಲರೂ ಕೂಡ ನೋಡಿ ಇರ್ತೀರ. ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಅನುಭವಿಸ್ಬೇಕಾದ ಅಂತಂದರೆ ಇದೇನೆ ಸೂತಕ ಅಂತಂದರೆ. ಎಷ್ಟೋ ನಮ್ಮ ಸ್ಯಾಂಡಲ್ವುಡ್ ನಿರ್ಮಾಪಕರು ಬಂಡವಾಳ ತೊಗೊಂಬರ್ತಾರೆ. ನಮ್ಮ ಸ್ಯಾಂಡಲ್ವುಡ್ ನಟರನ್ನ ಹೀರೋ ಮಾಡಬೇಕು, ನಾವು ಹೀರೋ ಆಗಬೇಕು, ನಾವು ನಮ್ಮ ಹೀರೋ ಆಗಿ ನಮ್ಮ ಸ್ಯಾಂಡಲ್ವುಡ್ಡಲ್ಲೇ ಎಷ್ಟೋ ಜನಗಳನ್ನ ಇಂಪ್ರೂವ್ ಮಾಡಬೇಕು. ನೋಡಿ ಎಷ್ಟೋ ಕಲಾವಿದರು ಕೂಡ ಹಿಂದೆ ಉಳ್ಬಿಟ್ಟಿರ್ತಾರೆ. ಎಷ್ಟೋ ನೀವು ನೋಡಿರ್ತೀರ, ಎಷ್ಟೋ ಚಾನ್ಸಸ್ಸೇ ಇರಲ್ಲ ಕಲಾವಿದರಿಗೆ, ಒಂದು ಇದೇ ಇರಲ್ಲ ಅವ್ರಿಗೇನು ಅಂತಂದರೆ ಒಂದು ಹೊಟ್ಟೆಪಾಡಿಗೆ ಊಟ ಸಿಕ್ಕರೆ ಸಾಕು, ಒಂದು 300 ರೂಪಾಯಿ 500 ರೂಪಾಯಿ ಸಂಬಳ ಸಿಕ್ಕರೆ ಸಾಕು, ನನಗೊಂದು ಸ್ಯಾಂಡಲ್ವುಡ್ಡಲ್ಲಿ ಒಂದು ಆ್ಯಕ್ಟಿಂಗ್ ಚಾನ್ಸ್ ಸಿಕ್ಕರೆ ಸಾಕು ಅಂತ ಕೂಡ ಬರ್ತಾರೆ. ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಅಂದರೆ ಏನೋ ಒಂದು ಆ್ಯಕ್ಟಿಂಗ್ ಚಾನ್ಸ್ ಕೊಟ್ಟರೆ ಸಾಕು, ಅವರು ನಾನು ಒಂದು ನಟನೆಯನ್ನು ಒಂದು ಹೇಳ್ಕೊಡೋದು ಬೇಡ, ನಾನೇ ಮಾಡ್ತೀನಿ, ನಟನೆಯನ್ನು ಕಲ್ತ್ಕೊಟ್ರೆ ಸಾಕು, ಅವರು ಅಂದರೆ ಹೇಳ್ಕೊಟ್ರೆ ನಾನೇ ಆ್ಯಕ್ಟಿಂಗ್ ಮಾಡ್ತೀನಿ ಅನ್ನೋ ರೀತಿ ಬಂದುಬಿಡ್ತಾರೆ. ಆ್ಯಕ್ಟಿಂಗ್ ಮಾಡ್ತಾರೆ, ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಕಾಣ್ತಾರೆ. ಆದರೆ ಕೊನೆಗೆ ಒಂದೊಂದಿಲ್ಲ ಒಂದಿನ ಅವ್ರಿಗೆ ಬರಬಾರ್ದು ಕಾಯಿಲೆಗಳನ್ನೆಲ್ಲ ಯಾವ ರೀತಿ ಈ ಥರ ಬರ್ಸ್ಕೋತಾರೆ ಅಂದರೆ ನೋಡಿ, ನಾವು ತಿನ್ನುವಂಥ ನಮ್ಮ ಫುಡ್ಡು ಏನಿರುತ್ತೆ, ಆಹಾರ, ಇದೆಲ್ಲ ಅಲ್ಲಿಗೆ ನಾವು ತಿನ್ನುವಂಥ ಆಹಾರವನ್ನು ನಾವು ಇಂಥ ವಯಸ್ಸಲ್ಲಿ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಲಿಲ್ಲ ಅಂದರೆ ಇದು ಹೀಗೆ ಆಗುತ್ತೆ. ನೋಡಿ ದರ್ಶನ್ ಅವ್ರ ಜೊತೆ ಎಲ್ಲ ತುಂಬ ಅಭಿಪ್ರಾಯ ಇರ್ತೀವಿ ಇವ್ರಿಗೆ. ದರ್ಶನ್ ಸರ್ ಜೊತೆ ಎಲ್ಲ ತುಂಬ ಸ್ನೇಹಿತನವನ್ನು ಒಂದು ಗೆಳೆತನವನ್ನು ಹೊಂದ್ಕೊಂಡಿದ್ರು ಇವರು ಅವಾಗ್ಲಿಂದನೇ. ಆದರೂ ಕೂಡ ಅದಕ್ಕೇ ಜೊತೆಗೆ ಕರಿಯ 2 ಅನ್ನೋದನ್ನ ನಾನೇ ಮಾಡ್ತೀನಿ ಅಂತ ಕೂಡ ಒಪ್ಕೊಂಡು ಕರಿಯ 2 ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಸಾಂಗ್ ಇತ್ತು ನೋಡಿ. ಆ ಸಾಂಗು ಕೂಡ ಚೆನ್ನಾಗಿತ್ತು. ಆ ಸಾಂಗಲ್ಲಿ ಕೂಡ ಒಂದು ಕರಿಯ ಸಿನಿಮಾ ಏನಿದೆ, ಕರಿಯ 2 ಅಂತಕ್ಕಂಥದ್ದು ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಸನ್ನೇ ಕಾಣುತ್ತಾ ಹೊಳ್ತಿತ್ತದು. ಆದರೆ ಈಗ ಸದ್ಯಕ್ಕೆ ಮುಂದೆ ಬರ್ತಕ್ಕಂಥ ಸಿನಿಮಾ ಗತಿ ಏನು ನೋಡಿ, ಇವರಾಗಲೇ ಹಿಂದೆ ಎಲ್ಲ ಸಿನಿಮಾ ಕೂಡ ಈಗ ಮಾಡಿಕೊಟ್ಟಿದ್ರು ಕೂಡ ಈಗ ನಿರ್ಮಾಪಕರ ಗತಿ ಏನು. ಈಗ ನಿರ್ಮಾಪಕರು ಅಂತ ಬಂದರೆ ಹಿಂದೆ ಎಲ್ಲ ಈಗ ಅಕಸ್ಮಾತ್ ಸತ್ಯಂ ಬರ್ಕ್ಲಿ ಸಿನಿಮಾಗಳು ಏನಾದರೂ ಪೂರ್ತಿ ಕಂಪ್ಲೀಟ್ ಆಗಿದೆಯಾ, ಯಾಕೆಂದರೆ ಅವರು ನಿರ್ಮಾಪಕರು ಕೂಡ ಇನ್ನೂ ಹೀರೋನೇ ಇಲ್ವಲ್ಲ, ಈಗ ನಾವೇನು ಮಾಡೋದು ಅಂತ ಕೂಡ ಕೊರಗ್ತಾ ಇರ್ತಾರೆ ನೋಡಿ. ಈಗ 34ನೇ ವಯಸ್ಸಿನ ನಟ ಸಂತೋಷ್ ಬಾಲರಾಜು ಕುಮಾರಸ್ವಾಮಿ ಲೇಔಟ್ನ ಒಂದು ಸಾಗರ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಆದರೆ ಜಾಂಡೀಸ್ನಿಂದ ಸಂತೋಷ್ ಬಾಲರಾಜ್ ಈಗಾಗಲೇ ಕೋಮಾಗೆ ಹೊರಟೋಗ್ಬಿಟ್ಟಿದ್ದಾರೆ, ತೀರೋಗಿದ್ದಾರೆ ಅಂತ ಕೂಡ ಒಂದು ಹೆಸರು ಕೂಡ ಬಂತು. ಈಗ ಮುಂದೆ ಏನು ಮಾಡಬೇಕು ನೋಡಿ, ಕಿರಿಯ ವಯಸ್ಸಿಗೆ ಒಂದು ಸಂತೋಷ್ ಬಾಲರಾಜ್ ಅವರ ಒಂದು ಈ ಚಿಕ್ಕ ವಯಸ್ಸಿಗೆ ಜಾಂಡೀಸ್ ಬರುತ್ತೆ ಅಂತಂದರೆ ಏನರ್ಥ ನೋಡಿ. ನಮ್ಮ ಯುವಕರು ಇನ್ನೂ ಎಷ್ಟು ಎಚ್ಚೆತ್ಕೋಬೇಕಂತಂದರೆ, ಆದರೂ ಕೂಡ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕೂಡ ಇಟ್ಟಾಗ ಒಂದು ಹೀರೋ ಈ ಚಿಕ್ಕ ವಯಸ್ಸಿಗೆ ತೀರೋಗ್ತಾ ಇದ್ದಾರೆ ಅಂತಂದರೆ ಏನರ್ಥ ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ ನೋಡಿ. ದರ್ಶನ್ ಸರ್ಗೆ ಸಿನಿಮಾ ಮಾಡಿಕೊಡ್ತೀನಿ, ದರ್ಶನ್ ಸರ್ನು ಇನ್ನೂ ಬೆಳಿಬೇಕು, ಇನ್ನೂ ದೊಡ್ಡ ಮಟ್ಟದಲ್ಲಿ ಅವ್ರಿಗೂ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಕೂಡ ಹೇಳಿದ್ರುತ್ತೆ. ಕರಿಯ 2, ಕೆಂಪ, ಗಣಪ, ಬರ್ಕ್ಲಿ, ಸತ್ಯಂ ಅನ್ನೋ ಸಿನಿಮಾದಲ್ಲಂತೂ ತುಂಬ ಕಾಣಿಸ್ಕೊಳ್ಬೇಕು ಅಂತ ಕೂಡ ಈಗ ಇತ್ತೀಚೆಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋಕ್ಕೆ ಹೊರಟಿದ್ರು. ಅಷ್ಟರಲ್ಲಿ ಈಗ ಜಾಂಡೀಸ್ ಕಾಯಿಲೆ ಬಂದು ತೀರೋಗ್ಬಿಟ್ಟಿದ್ದಾರೆ. ತೀರೋಗೋದಕ್ಕೂ ಕೂಡ ನಿಮಗೆ ಕಾರಣ ಏನು ಅಂತ ಮೊದಲೇ ತಿಳಿಸ್ತೆ ನೋಡಿ. ಆದರೂ ಕೂಡ 2 ದಿನದಿಂದ ನೋಡಿ ಆಸ್ಪತ್ರೆಗಳಲ್ಲೇ ಚಿಕಿತ್ಸೆ ಪಡ್ಕೊಂಡು ಆ ಚಿಕಿತ್ಸೆ ಕೂಡ ಅವ್ರಿಗೆ ಆಗಿಲ್ಲ, ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಏನೋ ಚೇತರಿಸ್ಕೊಳ್ಬೇಕು ಅಂತ ಕೂಡ ತುಂಬ ಆಪ್ತರು, ಕುಟುಂಬರು, ವರ್ಗದವರು ಕೂಡ ಎಲ್ಲ ಬಂದಿದ್ರಂತೆ. ಆದರೂ ಕೂಡ ಏನು ಪ್ರಯೋಜನ ಇಲ್ಲ. ತಮ್ಮ ಸಂತೋಷ್ ಬಾಲರಾಜ್ ಅವ್ರ ಅಮ್ಮನ ಜೊತೆ ಕೂಡ ವಾಸ ಇದ್ರಂತೆ ಅಲ್ಲೇ ಮನೆಯಲ್ಲೇ. ಅವರು ಮೂಲ ಬಂದು ಆನೇಕಲ್ ಹತ್ರ ಇರೋ ಒಂದು ಹಳ್ಳಿ, ಅದಕ್ಕೆ ಆನೇಕಲ್ ಬಾಲರಾಜ್ ಅಂತ ಕೂಡ ಅವ್ರ ಅಪ್ಪನ ತಂದೆನ ಕರೀತಾರೆ. ಆನೇಕಲ್ ಬಾಲರಾಜ್ ಅಂತ ಇವ್ರನ್ನೂ ಕೂಡ ಕರೀತಾರೆ. ಆನೇಕಲ್ ಅಂತಂದರೆ ಬಾಲರಾಜ್ ಅಂದರೆ ಅವ್ರ ಅಪ್ಪ ಪ್ರೊಡ್ಯೂಸರು, ನಿರ್ಮಾಪಕ ಆಗಿರೋದ್ರಿಂದ ಆನೇಕಲ್ ಬಾಲರಾಜ್ ಅಂತ ನಾವು ಕರೆಸ್ಕೊಳ್ಳೋದಷ್ಟೇ, ಬೇರೆ ಏನೇನಿಲ್ಲ. ಆದರೆ ಸ್ನೇಹಿತರೆ ನೋಡಿ, ಎಂತೆಂಥ ಪರಿಸ್ಥಿತಿಯಲ್ಲಿ ಎಂತೆಂಥ ಒಂದು ಘಟನೆಯನ್ನು ನಾವು ಎದುರಿಸಬೇಕಾಗುತ್ತೆ ನೋಡಿ. ಇದೇ ಕಾರಣ ಆಗುತ್ತೆ ಈ ಪರಿಸ್ಥಿತಿಗೆ. ಇವರೊಂದು ಕಾಯಿಲೆನೇ ದೊಡ್ಡ ಕಾರಣ.